ದೆಹಲಿಯಲ್ಲಿ ನೀಟ್ ಸಮರ ಜೋರಾಗಿದೆ. ರಾಜ್ಯದಲ್ಲೂ ಕೂಡ ಪ್ರತಿಭಟನೆಯ ಅಬ್ಬರ ಜೋರಾಗಿ ನಡೀತಾ ಇದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ನಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ನಡೆದಿದೆ. ಹಲವು ಕಡೆಗಳಲ್ಲಿ ಬೀದಿಗಿಳಿದು ವಿದ್ಯಾರ್ಥಿ ಸಂಘಟನೆಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ಬೆಳಗಾವಿ, ಬಾಗಲಕೋಟೆ, ಧಾರವಾಡದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಕಾರ್ಯಕರ್ತರು. ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಈ ಪ್ರೊಟೆಸ್ಟ್ ನಡೆಸಲಾಗಿದೆ. ದೆಹಲಿಯಲ್ಲಿ ಒಂದು ಕಡೆಯಲ್ಲಿ 33ನೇ ದಿನಕ್ಕೆ ನೀಟ್ ಸಮರ ಕಾಲಿಟ್ಟಿರೋದು. ಈ ಸಂದರ್ಭದಲ್ಲಿ ರಾಜ್ಯದಲ್ಲೂ ಕೂಡ ಪ್ರತಿಭಟನೆಯ ಅಬ್ಬರ ಜೋರಾಗಿ ನಡೀತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದು ಕಡೆಯಲ್ಲಿ ಬೆಳಗಾವಿಯ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಮತ್ತೊಂದು ವಿಡಿಯೋದಲ್ಲಿ ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ರು. ಧಾರವಾಡದಲ್ಲೂ ಕೂಡ ಅಷ್ಟೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಗಳು ನಡೆದಿದೆ. ಈ ಪ್ರೊಟೆಸ್ಟು ನೋಡಿ, ಮೇನ್ ಆಗಿ UG ನೀಟು 2026 ಏನು ಪರೀಕ್ಷೆ ಆಗಿತ್ತು, ಫಸ್ಟ್ ಪರೀಕ್ಷಾ, ಅದು ಪೇಪರ್ ಲೀಕ್ ಆಗೋಯ್ತು. ಎಷ್ಟು ಅದೊಂದು 22 ಲಕ್ಷ ಹುಡುಗರು ಬರೆದಿದ್ದು ಇದು ಇಡೀ ನಮ್ಮ ದೇಶದಲ್ಲಿ. ಅದರಲ್ಲಿ 20 ಜನ ಏನಾಯಿತು, ಸುಸೈಡ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ನಾವು ಫ್ಯೂಚರ್ ಅಪ್ಕಮಿಂಗ್ ಡಾಕ್ಟರ್ಸ್ ಏನಿದಾರಲ್ಲ ಅವ್ರಿಗೆ ಕಳ್ಕೊಂಡಿದ್ದೀವಿ. 20 ಜನ ನೀವು ಎಲ್ಲರೂ ನ್ಯೂಸ್ ಕೇಳಿರಬೇಕು. 20ಕ್ಕಿಂತ ಹೆಚ್ಚು ಹುಡುಗಿಯರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲನೇ ಟಾಪರ್ಸನೇ, ಯಾರು ವೀಕ್ ಸ್ಟೂಡೆಂಟ್ಸ್ ಅಲ್ಲ. ನೀವು ಇವಾಗಲೇನು ಗೂಗಲ್ನಲ್ಲಿ ಏನಾದರೂ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೂಗಲ್ ಅದೇ ಹೇಳುತ್ತೆ 600 and above ಸ್ಕೋರ್ಸ್ ಇತ್ತು. ಸೊ ವಿ ಆರ್ ಹಿಯರ್ ಟು ಟೆಲ್ ದಿ ಗವರ್ಮೆಂಟ್ ದಟ್ ಎಜುಕೇಷನ್ ಈಸ್ ನಾಟ್ ಅ ಪ್ಲೇ ಥಿಂಗ್. ಎಜುಕೇಷನು ಎಷ್ಟೋ ಹಲವಾರು ವರ್ಷಾನುಗಟ್ಟಲೆ ಪ್ರಿಪ್ರೇಷನ್ ಆಗಿರುತ್ತೆ ನೀಟ್ ಎಕ್ಸಾಮಿಗೆ. ಇವತ್ತು ನಾವಿಲ್ಲಿ ಚೆನ್ನಮ್ಮ ಸರ್ಕಲಿಗೆಲ್ಲ ಕೂಡಿದ್ದೀವಿ ಮಾತಾಡೋದಕ್ಕೆ, ಅದೇ ಗೌರ್ಮೆಂಟಿಗೆ ಪ್ರಶ್ನೆ ಮಾಡೋದಕ್ಕೆ. ನಂದು ರ್ಯಾಂಕ್ ಅಂದರೆ ನನ್ನ ಮಾರ್ಕ್ಸು ಫಸ್ಟ್ ನೀಟು 550 ಇತ್ತು. ಈಗ ಸೆಕೆಂಡ್ ನೀಟ್ ಬರೋ ತಕ್ಷಣ ಅದು ಡೌನ್ ಬಂದಿದೆ, 490 ಆಗಿಬಿಟ್ಟಿದೆ. ಸೊ ಇದು ಭಾರತ ಸರ್ಕಾರಿಗೆ ಒಂದು ದೊಡ್ಡ ಪ್ರಶ್ನೆ. ಈ ಥರ ದೊಡ್ಡ ನ್ಯಾಷನಲ್ ಲೆವೆಲ್ ಎಕ್ಸಾಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.